ಬಾಗಲಕೋಟೆಯ ಪ್ರತಿನಿಧಿ ಅಶೋಕ್ ಈಗ ಅಳೆದು ತೂಗಿ ಅಭ್ಯರ್ಥಿಗಳನ್ನ ಫೈನಲ್ ಮಾಡಿರೋದು ಹೈಕಮಾಂಡ್. ಬಟ್ ಈಗ ಅಲ್ಲಿ ಅನುಕಂಪದ ಅಲೆ ಒಂದು, ಅದ್ರ ಜೊತೆಗೆ ಒಂದಷ್ಟು ಲೆಕ್ಕಾಚಾರಗಳನ್ನ ಕಾಂಗ್ರೆಸ್ ಹಾಕೊಂಡಿದೆ. ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗ್ಬೋದು, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಪ್ರಭು, ನಿಜಕ್ಕೂ ಏನು ಕಳೆದ ಒಂದು ವಾರದಿಂದ ಏನ್ ಟಿಕೆಟ್ ಸರ್ಕಸ್ ನಡೀತಾ ಇತ್ತು. ಮೇಟಿ ಕುಟುಂಬದಲ್ಲಿ ಈ ಒಂದು ಟಿಕೆಟ್ ನ ಪೈಪೋಟಿತ್ತು. 4 ಜನ ಮಕ್ಕಳು ಹಿರಿಯರಾದ ಮಲ್ಲಿಕಾರ್ಜುನ್ ಮೇಟಿ ಆಗಿರ್ಬೋದು, ಅವರ ಸಹೋದರ ಉಮೇಶ್ ಮೇಟಿ ಆಗಿರ್ಬೋದು, ಬಾಯಕ್ಕ ಮೇಟಿ ಆಗಿರ್ಬೋದು, ಮತ್ತೆ ಮಹಾದೇವಿ ಮೇಟಿ, ಈ 4ವರಲ್ಲಿ ಕೇವಲ 3 ಜನರಲ್ಲಿ ಪೈಪೋಟಿ ಇತ್ತು. ಯಾಕಂದ್ರೆ ಬಾಯಕ್ಕ ಮೇಟಿ ನಾನು ಸ್ಪರ್ಧೆ ಮಾಡಲ್ಲ, ನನ್ನ ಸಹೋದರರಿಗೆ ಟಿಕೆಟ್ ಕೊಡಿ ಅಂತ ಹೇಳಿ ಅವರ ಮಾತನ್ನ ಮುಗಿಸಿದ್ರು. ಆದ್ರೆ ಏನು ಮಹಾದೇವಿ ಮೇಟಿ ಅವರು ಏನಿದ್ದಾರೆ, ಅವರು ಮಲ್ಲಿಕಾರ್ಜುನ್ ಮೇಟಿಗೆ ಒಂದು ವೇಳೆ ಮಲ್ಲಿಕಾರ್ಜುನ್ ಮೇಟಿ ಅವರಿಗೆ ಟಿಕೆಟ್ ಕೊಟ್ಟಲ್ಲಿ ನಾನು ಬಂಡಾಯ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿ ಏನು ಸಿಎಂ ಸಿದ್ದರಾಮಯ್ಯವ್ರ ಮುಂದೆ ನೇರವಾಗಿ ಹೇಳಿ ಹೊರಬಂದಿದ್ದಂತದ್ದು ಘಟನೆ ನಡೆದಿತ್ತು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಕೂಡ ಮನವೊಲಿಸಿ ಯಾರಿಗೆ ಕೊಟ್ಟರು ಕೂಡ ನೀವು ಒಟ್ಟಾಗಿ ಏನು ಸ್ಪರ್ಧೆ ಏನು ಬೆಂಬಲ ವ್ಯಕ್ತಪಡಿಸಿ ಗೆಲುವನ್ನ ತಂದ್ಕೊಡಲಿ, ನೀವು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗ್ಬೇಕಂತ ಒಂದು ಬುದ್ಧಿವಾದ ಹೇಳಿ ಕಳಿಸಿದ್ರು. ಆದ್ರೆ ಇವತ್ತು ಏನು ಉಮೇಶ್ ಮೇಟಿ ಇದ್ದಾರೆ, 2ನೇ ಸಹೋದರ ಉಮೇಶ್ ಮೇಟಿಗೆ ಕಾಂಗ್ರೆಸ್ ಅಳೆದು ತೂಗಿ ಟಿಕೆಟ್ ನೀಡುವಂತದ್ದು. ಸದ್ಯಕ್ಕೆ ಅವರ ಕುಟುಂಬದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಚುನಾವಣೆ ಎದುರಿಸ್ತೀವಿ, ನಾವು ನಮ್ಮ ಸಹೋದರಿಗೆ ಬೆಂಬಲವಾಗಿ ನಿಲ್ತೀವಿ ಅನ್ನೋ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಅದಲ್ಲದೆ ಈಗಾಗಲೇ ಏನು ಗೆಲುವಿನ ಲೆಕ್ಕಾಚಾರ ಮತ್ತೆ ಏನು ಕಾರ್ಯತಂತ್ರಗಳನ್ನ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ನೋಡೋದಾದ್ರೆ, ಏನು ಕಾಂಗ್ರೆಸ್ ಪಕ್ಷದ ಏನು ಮುಖಂಡರೇನಿದ್ದಾರೆ ಅವರು ಲಿಂಗಾಯತ ಮತ್ತು ಅಹಿಂದ ಈ ಕಾಂಬಿನೇಷನ್ ನಲ್ಲಿ ಒಂದು ಚುನಾವಣೆ ಎದುರಿಸಲಿಕ್ಕೆ ಈಗಾಗಲೇ ಸಿದ್ಧತೆಗಳನ್ನು ಮಾಡ್ಕೊಂಡಿರುವಂತದ್ದು. ಅದಕ್ಕಾಗಿಯೇ ಏನು BTD ಅಧ್ಯಕ್ಷ ಸ್ಥಾನವನ್ನ ಪ್ರಕಾಶ್ ತಪ್ಸೆಟ್ಟಿ ಏನಿದ್ದಾರೆ ಲಿಂಗಾಯತ ನಾಯಕ, ಆತನಿಗೆ ಅವರಿಗೆ ಒಂದು BTD ಅಧ್ಯಕ್ಷ ಸ್ಥಾನವನ್ನು ಕೊಟ್ಟರು. ಅದಲ್ಲದೆ ಏನು ಬಿಜೆಪಿ ಅಭ್ಯರ್ಥಿ ಚರಂತಿ ಮಠ್ ಇದ್ದಾರೆ, ವಿರಾನ್ ಚರಂತಿಮಠ್ ಸಹೋದರ ಮಲ್ಲಿಕಾರ್ಜುನ್ ಚರಂತಿಮಠ್ ಅವರ ಮನೆಗೆ CM DCM ಮತ್ತು ಸೇರಿದಂತೆ 4 ಸಚಿವರು ಬಂದು ಭೇಟಿ ಮಾಡಿ ಅವರನ್ನು ಕೂಡ ಪಕ್ಷದಲ್ಲಿ, ಯಾಕಂದ್ರೆ ಕಳೆದ MP ಚುನಾವಣೆಯಲ್ಲಿ ಅವರು ಪಕ್ಷಕ್ಕೆ ಸೇರ್ಪಡೆಯಾಗಿದ್ರು. ಈಗ ಬಿಜೆಪಿ ವಾಲ್ತಾರೆ ಅನ್ನೋ ಮಾತು ಕೇಳಿ ಬಂದಲ್ಲಿ ಅವರು ಕೂಡ ಅವ್ರ ಮನೆಗೆ ಭೇಟಿ ಕೊಟ್ಟು ಅವ್ರನ್ನ ಮನವೊಲಿಸಿ ಕಾಂಗ್ರೆಸ್ ನಲ್ಲಿ ಮುಂದುವರಂತೆ ಏನು ಒಂದು ಸಭೆಗಳನ್ನ ಮಾಡಿದ್ರು. ಅದಾದ ನಂತರ ಸಂತೋಷ್ ಶೋಕ್ರಾನಿ ಕೂಡ ಅವರು ಕೂಡ ಲಿಂಗಾಯತ ಮತಗಳನ್ನು ಸೇವೆಯಲ್ಲಿ ಅವರು ಸಾಕಷ್ಟು ನಗರ ಪ್ರದೇಶದಲ್ಲಿ ಸಾಕಷ್ಟು ಮತದಾರನ್ನ ಅವ್ರ ಬೆಂಬಲಿಗರನ್ನ ಹೊಂದಿರುವಂತದ್ದು. ಆ ಎಲ್ಲರನ್ನು ಲಿಂಗಾಯತ ನಾಯಕರನ್ನ ಒಳಗೊಂಡಂತೆ ಇದೀಗ ಅವ್ರನ್ನ ಮನವೊಲಿಸಿ ಪಕ್ಷದಲ್ಲೇ ಏನು ಇರಿಸಿಕೊಳ್ಳುವಂತ ಪ್ರಯತ್ನವನ್ನು ಏನು ಕಾಂಗ್ರೆಸ್ ಪಕ್ಷದ ಮುಖಂಡರು ಮಾಡುವಂತದ್ದು. ಆ ಮೂಲಕ ಏನಂದ್ರೆ ಏನು ಜಿಲ್ಲೆಯಲ್ಲಿ ಈಗಾಗಲೇ ಅಹಿಂದ ಮತಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇರುತ್ತೆ. ಯಾಕಂದ್ರೆ ಏನು ಕುರ್ಬಾ ಅಭ್ಯರ್ಥಿನೇ ಕುರ್ಬಾ ಕಮಿಟಿ ಸೇರಿದ್ರಿಂದಾಗಿ ಅದರ ಮತಗಳು 40,000 ಅಷ್ಟಿದೆ. ಇನ್ನು ಲಿಂಗಾಯತ ಮತಗಳು 70,000 ರಿಂದ 80,000 ಮತಗಳನ್ನು ಇಲ್ಲಿ ಕ್ರೋಢೀಕರಣ ಮಾಡಿ ಅದ್ರ ಜೊತೆಗೆ ಅಲ್ಪಸಂಖ್ಯಾತ ಮತಗಳನ್ನು ಕೂಡ, ಯಾಕಂದ್ರೆ ಮುಸ್ಲಿಂ ಮತಗಳು ಕಾಂಗ್ರೆಸ್ಗೆ ಹೆಚ್ಚಾಗಿ ಹಾಕೋದ್ರಿಂದಾಗಿ ಇಲ್ಲಿ 3 ಕಾಂಬಿನೇಷನ್ ನಲ್ಲಿ ಈ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವಂತ ಏನು ಕಾಂಗ್ರೆಸ್ ಪಕ್ಷದವರು ಗೆಲುವಿನ ಲೆಕ್ಕಾಚಾರದಲ್ಲಿ ಮುಂದುವರೆದಿರುವಂತದ್ದು. ಅದಕ್ಕೆ ಸಮರ್ಥಂತೆನೆ ಎಲ್ಲ ಕಾರ್ಯತಂತ್ರಗಳನ್ನು ಹೆಣ್ಕೊಂಡು ಮುಂದೆ ಹೋಗ್ತಿರುವಂತದ್ದು. ಓಕೆ ಅಶೋಕ್, ಥ್ಯಾಂಕ್ ಯು. ದುರ್ಗೇಶ್ ಹಾಗೇನೆ ಮಲ್ಲಿಕಾರ್ಜುನ್, ಅಶೋಕ್ 3 ಜನಕ್ಕೂ ಧನ್ಯವಾದ ಇಷ್ಟೊತ್ತು ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಸೊ ಕಾಂಗ್ರೆಸ್ ಈಗ ಈ ಎಲ್ಲ ಲೆಕ್ಕಾಚಾರಗಳನ್ನು ತಲೆಯಲ್ಲಿಟ್ಕೊಂಡು ಒಂದಷ್ಟು ಪ್ಲಾನ್ಗಳನ್ನು ಮಾಡಿಕೊಂಡು, ಅದರಲ್ಲೂ ಈಗ ಬಂಡಾಯದ ಬಿಸಿ ಅಂತೂ ಶುರುವಾಗಿದೆ. ಅದು ಕಾಂಗ್ರೆಸ್ ಹೇಗೆ ಅದನ್ನು ಶಮನ ಮಾಡುತ್ತೆ, ಜೊತೆಗೆ ನಾಳೆ ನಾಮಿನೇಷನ್ ಫೈಲ್ ಮಾಡುವಂಥ ಸಂದರ್ಭದಲ್ಲಿ ಇನ್ನೂ ಯಾವೆಲ್ಲ ಹೈಡ್ರಾಮಕ್ಕೆ ಸಾಕ್ಷಿ ಆಗುತ್ತೆ ಅಂತೇಳಿ ಉಪಚುನಾವಣೆಯ ಅಖಾಡ ಕಾದು ನೋಡಬೇಕು.